ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಗಾಯ್ಸ್, ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೆ. ಸೊ ನೋಡಿ ಗಾಯ್ಸ್, ನಮ್ಮ ತಮ್ಮ. ಸೊ ಗಾಯ್ಸ್, ನಾನು ಇವತ್ತು ಊರಿಗೆ ಬಂದಿದ್ದೆ. ಸೊ ಊರಲ್ಲಿ ಹಬ್ಬ ಅಂದರೆ ಏನೋ ಒಂದು ಜಾತ್ರೆ ಇತ್ತು, ಈ ಕಡೆ ಎಲ್ಲೋ ಆ ಕಡೆ. ಸೊ ಅಲ್ಲಿಗೆ ಹೋದ್ಮೇಲೆ ಒಂದು ದೊಡ್ಡ ಈ ಕಡೆ ಊರೊಳಗಡೆ ಬಂದ್ವಿ. ನಮ್ಮ ಊರೊಳಗಡೆ ಬಂದಿದ್ದ ತಕ್ಷಣ ಡಿ.ಕೆ. ಶಿವಕುಮಾರ್ ಬ್ಯಾನರ್ಗಳೆಲ್ಲ ಇತ್ತು. ಸೊ ಡಿ.ಕೆ. ಶಿವಕುಮಾರ್ ಬ್ಯಾನರ್ಗಳು ಇರೋವಾಗ ಪೊಲೀಸ್ಗಳೆಲ್ಲ ಇದ್ದರು. ಸೊ ಅದು ನೋಡಿದೆ. ಆಮೇಲೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಬಂದರು ನಮ್ಮೂರಿಗೆ. ಸೊ ನನಗೆ ಫುಲ್ ಖುಷಿ ಆಯಿತು. ಸೊ ಅದು ಟಿ ತೋರಿಸ್ತೀನಿ ನೋಡಿ. ಸೊ ಟಿ ನೋಡಾದ್ಮೇಲೆ ನಿಮಗೆ ಇನ್ನೂ ಚೆನ್ನಾಗೇ ಇದಾಗುತ್ತೆ. ಸೊ ನೋಡಿ, ಇದು ಡಿ.ಕೆ. ಶಿವಕುಮಾರ್ದು ಸೊ ಗಾಯ್ಸ್, ಹೌದು ಗಾಯ್ಸ್. ಸೊ ನೋಡಿ ಆ ವಿ ಟಿ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇಲ್ಲಿದ್ದೀನಿ ನೋಡಿ, ವಿ ಟಿ ನೋಡಿ ಗಾಯ್ಸ್, ಆಯಿತಾ? ವಿ ಟಿ ನೋಡಾದ್ಮೇಲೆ ಸಿಗ್ತೀನಿ ನಾನು. ಇದು ನಮ್ಮ ಮನೆ. ಸೊ ವಿ ಟಿ ನೋಡಾದ್ಮೇಲೆ ಸಿಗ್ತೀನಿ ಗಾಯ್ಸ್. ಕಾರ್ ಗಾಯ್ಸ್, ವಿ ಟಿ ನೋಡಾದ್ಮೇಲೆ ಸಿಗ್ತೀನಿ ಗಾಯ್ಸ್. ಯಾರು ಬೆಂಬಲವಾಗಿ ನಿಂತ್ಕೊಂಡ್ರಿ, ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಪಾದಗಳ ಕಮಲಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ. ಇವತ್ತು ನಾನು ಈ ಊರಿನ ನನ್ನ ರಾಜಕಾರಣ ಪ್ರಾರಂಭ ಮಾಡಿದಾಗ ಈ ಊರಿನ ಹಿರಿಯರಾದಂತ ಮುತ್ತುರಾಮ್ ಶೆಟ್ಟರಿನ ಮರೀಲಿಕ್ಕೆ ಸಾಧ್ಯ ಇಲ್ಲ, ಊರಿನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ತೀರ್ಕೊಂಡಂತ ಶಿವಲಿಂಗ ಶೆಟ್ಟರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪಕ್ಕದ ಶಿವಮಾದೇಗೌಡನು ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ನಮ್ಮ ಹಿರಿಯರು, ನನ್ನ ಜೊತೆಯಲ್ಲಿ ಕಷ್ಟಕಾಲದಲ್ಲಿ ಹೆಜ್ಜೆಯನ್ನು ಹಾಕಿ ನನ್ನ ಬೆಂಬಲವಾಗಿ ನಿಂತ್ಕೊಂಡು ಮಾರ್ಗದರ್ಶನ ಕೊಟ್ಕೊಂಡು ಇಲ್ಲಿವರೆಗೆ ಬೆಳೆಸಿದ್ದಾರೆ. ಅವರೆಲ್ಲ ಇವತ್ತು ಕಣ್ಣಲ್ಲಿ ನೋಡಬೇಕಾಗಿತ್ತು. ಯಾಕೆಂದ್ರೆ ಒಂದು ಗಿಡವನ್ನ ಹೆಂಗ್ ಬೆಳೆಸ್ತೀವಿ, ಗೊಬ್ಬರ ನೀರಾಕಿ ಹಂಗೆ ಮಗುನ ಯಾವ ರೀತಿ ಹಾಲು ಪೋಷಣೆ ಮಾಡಿ ಬೆಳೆಸಿರಿ, ಹಂಗೆ ಕಳೆದ 40 ವರ್ಷದಿಂದ ನನ್ನನ್ನ ನಿಮ್ಮೆಲ್ಲರೂ ಕೂಡ ನಿಮ್ಮ ಮಣ್ಣಿಗೆ ಹಾಕಿ ಬೆಳೆಸಿ ಈ ಸ್ಥಾನಕ್ಕೆ ಕುಣಿಸಿದ್ದಾರೆ. ಈ ಸ್ಥಾನ ನಂದಲ್ಲ, ಈ ಅಧಿಕಾರ ನಂದಲ್ಲ, ಈ ಅಧಿಕಾರ ನಿಮ್ದು, ಈ ರಾಜ್ಯದ ಜನತೆದು. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮೇಲೆ ಅನೇಕ ಆರೋಪಗಳನ್ನು ಮಾಡುದು, ಬೇಕಾದಷ್ಟು ತೊಂದರೆ ಕೊಟ್ರು, ನನ್ನನ್ನ ಜೈಲು ಕಳಿಸಿದ್ರು. ಯಾರತ್ತಾರು ಈ ತಾಲೂಕ್ ಇರ್ಬೋದು, ಎಲ್ಲಿಯಾರು ನಾನು ಯಾರತ್ತಾರು ಭ್ರಷ್ಟಾಚಾರ ಮಾಡಿದ್ದೀರಾ, ಯಾರತ್ತಾರು ಹಣ ತೆಗೆದುಕೊಂಡಿದ್ದೀರಾ, ಆದ್ರೂ ಕೂಡ ಜೈಲು ಕಳಿಸಿದ್ದು. ಆದ್ರೆ ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರಯತ್ನ, ನಿಮ್ಮ ಸಂಕಲ್ಪ, ನಿಮ್ಮ ಛಲ, ನಿಮ್ಮ ಹೋರಾಟ, ಏನೇನು ದೇವರಲ್ಲಿ ಬೇಡಿಕೆ ಮಾಡ್ಕೋಬೇಕು, ನಿಮ್ಮ ಮಗನಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡಿ ನಾನಿಂದ ಜೈಲಿಂದ ಜಲ್ದಿ ಹೊರಗಡೆ ಕರ್ಕೊಂಡು ಬಂದು ಈ ರಾಜ್ಯದ ಜನತೆಯ ಸೇವೆಗೋಸ್ಕರ ನೀವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದನ್ನ ಈ ಜಯ, ವಿಜಯ, ಈ ಅಧಿಕಾರ ರಾಜ್ಯದ ಜನತೆಗೆ ಒಳ್ಳೇದಕ್ಕೋಸ್ಕರ ಇವತ್ತು ಆಗ್ಬೇಕು. ಇವತ್ತು ನೀವೆಲ್ಲ ಹಿಂದುಳಿದ ವರ್ಗದ ಜನ, ಊರೂರ್ಗೆ ಹೋಗಿ ವ್ಯಾಪಾರ ಸೊಳ್ಳೆ ಪರ್ದ ಮಾಡ್ಕೊಂಡು ತಾವೆಲ್ಲ ಬದುಕ್ತಾ ಇದ್ದೀರಿ. ಈಗ ವೆಂಕಟೇಶ್ ಮತ್ತು ಅನೇಕ ಸ್ನೇಹಿತರುಗಳು, ನಿಮ್ಮ ಸಮಾಜದ ಮುಖಂಡರೆಲ್ಲ ಬಂದಿದ್ದಾರೆ, ಬಾಲಕೃಷ್ಣ ಬಂದಿದ್ದಾರೆ. ನಾನು ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸಾಧು ಶೆಟ್ಟಿ ಸಂಘದ ಸಮಾಜದ ಏನು ಸಮಸ್ಯೆ ಇದೆ, ಆ ಸಮಸ್ಯೆ ಬಾಲಕೃಷ್ಣ ಮತ್ತು ಈ ಊರಿನ ಕೆಲ ಪ್ರಮುಖರುಗಳು, ರಾಜ್ಯದಲ್ಲಿರಂತ ಎಲ್ಲ ಪ್ರಮುಖರು, ನೀವು ಯಾರ್ಯಾರು ಇದ್ದೀರಿ ಸಾಧು ಶೆಟ್ಟಿ ಸಂಘದವರು, ಅವನ್ನೆಲ್ಲ ಕರ್ಸ್ತೀನಿ. ರಮೇಶನು ಬಂದಿದ್ದಾರೆ. ಎಲ್ಲರನ್ನು ಮಾತಾಡಿ ನೀವು ಯಾರ್ಯಾರು ಊರು ಪ್ರಮುಖರು ಇದ್ದೀರಿ ಒಂದು 8 ಜನ ಕರೆಸಿ ಅದಕ್ಕೆ ಏನು ಪರಿಹಾರವನ್ನ ಕೊಡಬೇಕು, ನಿಮ್ಮನ್ನ
ಶಾಸನ ಆಮೇಲೆ ಜಯಕಾರ ಆಗುತ್ತೆ ಬಿಡಿ ಸರ್, ಆಶ್ವಾಸನೆ ಕೊಟ್ಮೇಲೆ ಆಗ್ದಂಗೆ ನಮ್ಗೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ನೀವೇ ಈ ಸರ್ಕಾರದ ಮಾಲೀಕ. ಇವತ್ತು 8,000 ಅರ್ಜಿಗಳಿಗೆ ಜಮೀನನ್ನ ಕೊಟ್ಟಿದ್ದೇನೆ, ಬೇಕಾದಷ್ಟು ಸಹಕಾರ ಕೊಟ್ಟಿದ್ದೇನೆ. ಫಾರೆಸ್ಟ್ ಅವರು ಬೇಕಾದಷ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಕೂಡ. ಅದಕ್ಕೆಲ್ಲ ಮುಂದಿನ ದಿನದಲ್ಲಿ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಯಾವ ರೀತಿ ಸಹಾಯ ಮಾಡಬೇಕು ಅದಕ್ಕೆಲ್ಲ ಕೂಡ ಮುಂದಿನ ದಿನದಲ್ಲಿ ಅದಕ್ಕೆ ಹೊಸ ರೂಪವನ್ನು ಹುಡುಕ್ತೇನೆ. ಇದಕ್ಕೂ ಕೂಡ ನಾನು ಈಗಾಗಲೇ ಆಲೋಚನೆ ಮಾಡಿದ್ದೇನೆ. ಆದರೆ ನೀವು ಕೊಟ್ಟಂತ ಇವತ್ತು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಜಕಾರಣದಲ್ಲಿ ಈ ಊರಿನಲ್ಲಿ ಕೆಲವರು 90 ಭಾಗ ಬೆಂಬಲವಾಗಿ ನಿಂತ್ಕೊಂಡ್ರಿ. ಇನ್ನು 10 ಜನ ನಿಮ್ಮ ಅನೇಕ ಭಿನ್ನಾಭಿಪ್ರಾಯದಿಂದ ದೂರ ಹೋಗಿರ್ಬೋದು. ಆದ್ರೆ ಎಲ್ಲರೂ ಹೊಟ್ಟೆ ತೆಗೆದುಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆದ್ರಿಂದ ಇವತ್ತು ನನ್ನ ಮನೆ ಬಾಗಿಲು ಪಕ್ಷ ಭೇದ ಇಲ್ಲ, ಯಾರು ಕೇಸು ಗಲಾಟೆ ಭೂಮಿ ಜಮೀನು ಹೊಡೆದಾಟ ಯಾವುದು ಮಾಡ್ಕೊಳ್ದೆ ಒಗ್ಗಟ್ಟಿನಿಂದ ಶಾಂತಿಯಿಂದ ತಾವೆಲ್ಲರೂ ಸೇರಿ ಬದುಕಬೇಕು. ಏನೇ ಇದ್ರೆ ಊರಲ್ಲೇ ರಾಜಿ ಗಬಲಿ ಮಾಡಿಕೊಂಡು ಎಲ್ಲ ಒಗ್ಗಟ್ಟಿನಿಂದ ಜೀವನವನ್ನ ತಾವೆಲ್ಲ ನಡೆಸಬೇಕು. ಸೊ ಅದಕ್ಕೆ ನಿಮ್ಮೆಲ್ಲ ತಿಳಿಸಕ್ಕೆ ಬಂದಿದ್ದೇನೆ. ಈಗ SIR ಅಂತ ಒಂದು ಬಂದಿದೆ, ಅಂದ್ರೆ ಹೊಸದಾಗಿ ಓಟನ್ನ ಪರಿಶೀಲನೆ ಮಾಡ್ತಾರೆ. ಆಗ ನೀವು ಯಾರು ಕೂಡ ಓಟನ್ನ ನಂದು ಓಟು ಎಂದೇ ಇದೆ ಈಗೂ ಇರ್ತದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. PLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅರ್ಜಿಯನ್ನ ಕೊಡ್ತಾರೆ. ಅರ್ಜಿ ಕೊಟ್ಟು ಅದಕ್ಕೆ ನೀವು ತುಂಬಬೇಕು. ತುಂಬಿ ವಾಪಸ್ಸು ದಾಖಲೆಗಳ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ಓಟ್ ಉಳ್ಕೊಳ್ತದೆ. ಈಗ ನನಗೆ ಅಧಿಕಾರ ದೇವರು ಕೊಟ್ಟ ನಮ್ಮ ಪಕ್ಷಕ್ಕೆ. ನಾನು ಅಧ್ಯಕ್ಷ ಆದ್ಮೇಲೆ 5 ಬರೀ ಎಷ್ಟು ದಿಗೋಲಿ सर उसे मोबाइल $80,000